ನೆನ್ನೆ ಅಸಹ್ಯ ಆ ರಸ್ತೆ ನೋಡಿದ್ರೆ ಏನು ಹೇಳಿದಿರಿ ನೀವು? ನಿಮ್ಮ ಸರ್ಕಾರದ ಕಾನೂನಿನ ತಂದಿದ್ದೀರಿ, ಯಾರ ಮೇಲೆ ಕೇಸ್ ಹಾಕಿದಿರಿ? ಇವತ್ತು ಜನ ಓಡಾಡೋಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಕಟ್ಟಿದಿರಲ್ಲ ಬ್ಯಾನರ್ಗಳು. ಯಾವನಪ್ಪ ಅಧಿಕಾರಿ? ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಿ? ಸಣ್ಣ ಪಕ್ಷಗಳು ಯಾವುದೋ ಒಂದು ಬೋರ್ಡ್ ಹಾಕೊಂಡ್ರೆ ಕೇಸ್ ಹಾಕ್ತೀರಿ. ನಿನ್ನೆ ದಿನದ ನೀಟ್ ಎಕ್ಸಾಮ್ನ ಸಂದರ್ಭದಲ್ಲಿ ಕೆಲವು ನೀಟ್ನ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶಗಳು ದೊರಕಲಿಲ್ಲ. ಸಮಯ ಲೇಟ್ ಆಯಿತು, 2 ನಿಮಿಷ 3 ನಿಮಿಷ ಅಂತ ಹೇಳಿ. ಅದಕ್ಕೆ ಬಹುಶಃ ಕಾರಣ ಕಾಂಗ್ರೆಸ್ನ ನಿನ್ನೆ ದಿನದ ಕಾರ್ಯಕ್ರಮ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವ್ರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಪ್ರಧಾನಮಂತ್ರಿಗಳು ನಿನ್ನೆ ದಿನ ಏರ್ಪೋರ್ಟ್ನಿಂದ ಅವ್ರ ನಿವಾಸಕ್ಕೆ ಹೋಗ್ತಕ್ಕಂಥದ್ದಕ್ಕೆ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂರ್ತಾರೆ. ಕಾರಣ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಮಾಡ್ತಾರಲ್ಲ, ಮಕ್ಕಳಿಗೆ ತೊಂದರೆ ಆಗಬಾರದು ಅಂತೇಳಿ ಆ ಸಮಯದಲ್ಲಿ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂತಕ್ಕಂಥ ತೀರ್ಮಾನ ಏನು ಮಾಡ್ತಾರೆ. ಅದು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂಥ ಮುಂದಾಲೋಚನೆ, ಮುಂಜಾಗ್ರತೆ ಕ್ರಮ ಯಾವ ರೀತಿ ತಗೋಬೇಕು ನಾವು ಅಂತಕ್ಕಂಥದ್ದು ಅವರ ನಡವಳಿಕೆ ಏನಿದೆ ಅದನ್ನು ತಿಳ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಪಕ್ಷದ ಸಂಕಲ್ಪ ಸಮಾವೇಶದಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದಂತೂ ನಿಜ, ಅದನ್ನು ನಾನು ಒಪ್ಕೊಳ್ತೀನಿ, ಅದರಲ್ಲಿ ತಪ್ಪಿಲ್ಲ. ನಾವು ಅದಕ್ಕೋಸ್ಕರ ಭಾನುವಾರ ದಿವಸ ಇಟ್ಕೊಂಡ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದನೇ ನಾವು ಭಾನುವಾರ ಇಟ್ಕೊಂಡಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ತೊಂದರೆಗಳಾಗಿದೆ, ಅದು ಮಾಧ್ಯಮದಲ್ಲಿ ಸಹ ತಾವು ಹೇಳಿದ್ದೀರಿ, ನಾನಿಲ್ಲ ಅಂತ ಹೇಳೋದಿಲ್ಲ, ಅಲಗೆಳೆಯೋದಿಲ್ಲ. ಇನ್ನೂ ಕೆಲವು ಗಂಭೀರವಾಗಿ ಕೆಲವು ಆರೋಪಗಳು ಬಂದಿದೆ. ಆ ನೀಟ್ ಪರೀಕ್ಷೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಟ್ರಾಫಿಕ್ ಸಮಸ್ಯೆಯಿಂದ 2-3 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗದೆ ಉಳಿದಿದ್ದಾರೆ ಎಂದು ನಾನು ನೋಡಿದೆ. ಈ ಕಾರ್ಯಕ್ರಮದ ಇಂಥ ಪ್ರಮಾದ ನಡೆದಿದೆ ಅಂತ ಯಾವುದಾದ್ರೂ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳು ಈ ಕಾರ್ಯಕ್ರಮದಿಂದ ಅವ್ರಿಗೇನಾದರೂ ತೊಂದರೆ ಆಗಿ ಪರೀಕ್ಷೆಯಲ್ಲಿ ಅವ್ರು ಹಾಜರಕ್ಕೆ ಆಗಲಿಲ್ಲ ಅನ್ನೋದಿದ್ದರೆ ನಾನು ಭಾಳ ಆಳವಾಗಿ ಅದನ್ನು ವಿಷಾದ ವ್ಯಕ್ತಪಡಿಸ್ತೇನೆ. ಆ ವಿಷಾದ ವ್ಯಕ್ತಪಡಿಸೋದ್ರಲ್ಲಿ ನಮಗೇನು ಇದಿಲ್ಲ. ಇದಕ್ಕೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ನಾವೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ನಮ್ಮ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರಿಗೆ ಭಾಳ ಸ್ಪಷ್ಟವಾಗಿ ನಾವು ಕೆಲವು ನಿರ್ದೇಶನಗಳನ್ನು ಕೊಟ್ಟಿದ್ವಿ. ಪೊಲೀಸ್ ಅಧಿಕಾರಿಗಳಲ್ಲಿ ನಾವು ಚರ್ಚೆ ಮಾಡಿ ಯಾವ ರೀತಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಸಹ ಅವ್ರಿಗೆ ವಿವರವಾಗಿ ಹೇಳಿದ್ವಿ. ನೀಟ್ ಪರೀಕ್ಷೆ ಪ್ರಾರಂಭ ಆಗಿದ್ದು 1:30-2:30 ಸಮಯದಲ್ಲಿ ನಮ್ಮೆಲ್ಲ ಬಸ್ಗಳು ಸಹ 10:30 ಒಳಗಡೆ ಪ್ಯಾಲೇಸ್ ಮೈದಾನದಲ್ಲಿ ಬಂದು ಸೇರಿಕೊಂಡಿತ್ತು. ಎಲ್ಲೂ ಸಹ ಸಮಸ್ಯೆ ಆಗಬಾರ್ದು ಅಂಥೇಳಿ ನಾವು ಪ್ಯಾಲೇಸಲ್ಲಿ ಇರ್ತಕ್ಕಂಥ ಎಲ್ಲ ಮೈದಾನದ ಜಾಗವನ್ನು ತೆಗೆದುಕೊಂಡು ಅಲ್ಲಿ ಎಲ್ಲ ವಾಹನಗಳನ್ನು ಅಲ್ಲಿ ಪಾರ್ಕ್ ಮಾಡಲು ನಾವು ಆಸ್ಪದ ಮಾಡಿಕೊಟ್ಟಿದ್ವಿ. ಆದರೂ ಸಹ ತಪ್ಪು ನಡೆದಿದೆ. ಕೆಲವು ಮಕ್ಕಳು, ಅದರಲ್ಲಿ 2-3 ಮಕ್ಕಳನ್ನ ಭಾಳ ನಿರಂತರವಾಗಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದರು ಮತ್ತು ಸೋಷಿಯಲ್ ಮೀಡಿಯಾ, ಟ್ರೋಲ್ ಮೀಡಿಯಾದವರು ಆ ಮಕ್ಕಳನ್ನ ತೋರಿಸ್ತಾ ಇದ್ದಾರೆ. ಅವ್ರಿಗೇನಾದರೂ ಆ ಥರ ತೊಂದರೆ ಆಗಿದ್ದರೆ, ಅವ್ರಿಗೇನಾದರೂ 3 ಜನಕ್ಕೆ ಏನಾದರೂ ತೊಂದರೆ ಆಗಿದ್ದರೆ ಅವ್ರಿಗೆ ಆ ಮುಂದಿನ ಎಕ್ಸಾಮ್ ತೊಗೊಳ್ಳೋಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಸಹ ನಾವು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ.